ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಶಿವಾಜಿ ಜಯಂತಿಯ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ, ಚಪ್ಪಲಿಯನ್ನು ಎಸೆಯಲಾಗಿತ್ತು. ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗೆ ಅಂಗಡಿ ಮುಂಗಟ್ಟು ಮುಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾರುಕಟ್ಟೆ ಪ್ರದೇಶಕ್ಕೆ ತೆರಳಲಿಕ್ಕೆ ಯತ್ನಿಸಿದವರಿಗೆ ಖಾಕಿ ಪಡೆ ತಡೆಯನ್ನ ಹಾಕಿರುವಂಥದ್ದು. ಪೊಲೀಸರ ಜೊತೆಗೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಅಲ್ಲಿ ನೋಡ್ತಾ ಇದ್ವಿ ಪೊಲೀಸರು ಹರಸಾಹಸ ಪಟ್ಟಿರುವಂಥದ್ದು ಗೊತ್ತಾಗ್ತದೆ. ಈಗ ಹೇಗಿದೆ ಪರಿಸ್ಥಿತಿ? ಪೃಥ್ವಿರಾಜ್, ಬಾಗಲಕೋಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರಕ್ಷುಬ್ಧ ವಾತಾವರಣ ಮುಂದುವರಿತಾ ಇದೆ. ಯಾಕಂತಂದ್ರೆ ನಿನ್ನೆ ರಾತ್ರಿ ಏನು ಸುಮಾರು 10 ಗಂಟೆಗೆ ಶಿವಾಜಿ ಮಹಾರಾಜರ ಜಯಂತಿ ವೇಳೆಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಅದಾದ ಬಳಿಕ ರಾತ್ರಿ ಪೂರ್ಣವಾಗಿ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನು ಪಡಬೇಕಾಯಿತು. ಅದಾದ ಬಳಿಕ ಇದೀಗ ಮತ್ತೆ ಬೆಳಗಿನ ಜಾವ ಏನು 11:30 ಸುಮಾರಿಗೆ ಹಿಂದೂ ಕಾರ್ಯಕರ್ತರು ಒಂದು ಸಭೆಯನ್ನು ಕರೆದ್ರು. ಆ ಸಭೆಯಲ್ಲಿ ಒಂದು ಘಟನೆಯನ್ನು ಖಂಡಿಸಿ ಮುಂದಿನ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆ ಬಳಿಕ ಏನು ನೂರಾರು ಸಂಖ್ಯೆಯಲ್ಲಿ ಸೇರಿದಂತಹ ಹಿಂದೂ ಕಾರ್ಯಕರ್ತರು ನಗರದಲ್ಲಿರ್ತಕ್ಕಂತಹ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸ್ತೇವೆ ಅಂತ ಹೇಳಿ ಒಂದು ಪ್ರಯತ್ನವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಆ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆದಿತ್ತು. ಈ ವೇಳೆ ಏನು ನಗರದ ಕಿಲ್ಲಾ ಭಾಗದಲ್ಲಿ ಇರ್ತಕ್ಕಂತಹ ಯುವಕರು ಪಂಕಾ ಮಸೀದಿ ಕಡೆಗೆ ಹೋಗ್ತಾ ಇರುವಂತ ಸಂದರ್ಭ, ಆದ್ರೆ ಪಂಕಾ ಮಸೀದಿ ಮಾರ್ಗವಾಗಿ ಮಾರುಕಟ್ಟೆಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರನ್ನ ಪೊಲೀಸರು ತಡೆದಿದ್ರು. ಆದ್ರೂ ಕೂಡ ಮತ್ತೊಂದು ರಸ್ತೆಯಲ್ಲಿ ತರಕಾರಿ ಮಾರುಕಟ್ಟೆಗೆ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿರುವಂತದ್ದು ಇದೀಗ ದೃಶ್ಯಗಳಲ್ಲಿ ಲಭ್ಯ ಆಗಿರುವಂತದ್ದು. ಏನು ಕಿಲ್ಲಾ ಭಾಗದಲ್ಲಿ ಇರ್ತಕ್ಕಂತಹ ಬಡಾವಣೆಗಳಿಂದ ಸುಮಾರು 10-15 ಯುವಕರು ಗುಂಪು ಏಕಾಏಕಿಯಾಗಿ ಬಂದಿದೆ. ಆ ಗುಂಪು ಏಕಾಏಕಿ ಕಲ್ಲನ್ನ ತೆಗೆದುಕೊಂಡು ಅಲ್ಲಿರ್ತಕ್ಕಂತಹ ಶೆಡ್ಗಳಿಗೆ ಅಲ್ಲಿ ಇರ್ತಕ್ಕಂಥವ್ರ ಮೇಲೆ ಕಲ್ಲು ಎಚ್ಚುವಂತದ್ದು ಇಲ್ಲಿ ದೃಶ್ಯದಲ್ಲಿ ಕೂಡ ಸರಿಯಾಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಏನು ಮಾರುಕಟ್ಟೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸೋಕ್ಕಿಂತ ಹೋದಂತಹ ಕಾರ್ಯಕರ್ತರನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹರಿ, ಓಕೆ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಮೆರವಣಿಗೆ ವೇಳೆ ಮಸೀದಿಯಲ್ಲಿ ಸೇರಿದಂತ ನೂರಾರು ಯುವಕರು, ನಿನ್ನೆ ಬೇರೆ ಫ್ರೈಡೆ, ನೂರಾರು ಜನ ಯುವಕರು ಸೇರಿದ್ರು ಮಸೀದಿಯಲ್ಲಿ. ನ್ಯೂಸ್ 18ಗೆ ಸಿಕ್ಕಿದೆ ಮಸೀದಿಯಲ್ಲಿ ಯುವಕರ ಗುಂಪಿಂದ, ಆ ಗುಂಪಿತ್ತಲ್ಲ ಅದರ ವಿಡಿಯೋ. ನ್ಯೂಸ್ 18ಗೆ ಸಿಕ್ಕಿರುವಂಥದ್ದು ಮಸೀದಿಯಲ್ಲಿ ಯುವಕರ ಗುಂಪಿದ್ದಂಥ ವಿಡಿಯೋ. ಮಸೀದಿಯಲ್ಲೇ ಯುವಕರ ನಡುವೆ ತಳ್ಳಾಟ, ನೂಕಾಟ ಆಗಿದೆ. ಮಸೀದಿ ಭಾಗದಿಂದ ತೂರಿ ಬಂದಿದ್ದ ಚಪ್ಪಲಿ ಹಾಗೂ ಕಲ್ಲು, ಆ ದೃಶ್ಯಾವಳಿ ಸರಿಯಾಗಿದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರೋನ್ ಕ್ಯಾಮರಾದಲ್ಲಿ ಮಸೀದಿಯಲ್ಲಿನ ವಿಡಿಯೋ ಸರಿಯಾಗಿದೆ. ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾಗಿರುವಂಥ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲು ತಂಜೀರಿ ಎಂಬ ವ್ಯಕ್ತಿಯಿಂದ ಕಲ್ಲು ತೂರಾಟ ಮಾಡಲಾಯಿತು. ಆ ಕಲ್ಲು ಹೇಗೋಯ್ತು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ರ? ಈ ಪ್ರಶ್ನೆಗಳು ಬರ್ತವೆ. ಕಲ್ಲು ತೂರಾಟ ಸಂಬಂಧಪಟ್ಟಂತೆ 8 ಜನರನ್ನ ಬಂಧನ ಮಾಡಲಾಗಿದೆ. ನ್ಯೂಸ್ 18ಗೆ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಒಂದು ಮೆರವಣಿಗೆ ಮಾಡೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ ಕೆಲವೊಂದು ಏರಿಯಾಗಳಲ್ಲಿ. ಅದನ್ನೇನು ಪಾಕಿಸ್ತಾನನೋ ಬಾಂಗ್ಲಾದೇಶನೋ ಅಫ್ಘಾನಿಸ್ತಾನನೋ ಅಂದ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಹುಟ್ಟಾಕೊಳ್ತವೆ ಈ ಗಲಾಟೆಗಳಾದಾಗ. ನಿನ್ನೆ ಘಟನೆ ಆದ ನಂತರ ನಾವು ಅದರ ವಿಚಾರವಾಗಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮ್ಮಲ್ಲಿ ಕೂಡ ತುಂಬ ವಿಡಿಯೋ ಫುಟೇಜ್ ಇತ್ತು. ಅದು ಆಧಾರ ಮೇಲೆ ನಾವು ಈಗಾಗಲೇ 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ವ್ಯಕ್ತಿ ತಂಜೀರ್, ನಮ್ಮ ಬಾಗಲಕೋಟೆ ನವನಗರ ವಾಸಿ, 28 ವಯಸ್ಸು. ಅವನು ನಮ್ಮ ವಿಡಿಯೋ ಅಲ್ಲಿ ನಾವೇನು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ. ಅಲ್ಲಿ ಒಂದು ಶೂ ರ್ಯಾಕ್ ಇತ್ತು, ಆ 2 ಕಲ್ಲು ತಗೊಂಡು ಅವರು ಬಿಸಾಕ್ ಹಾಕ್ತಾನೆ.
ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಸಾಕಾಗ್ತಾನೆ. ಅವರು ಕೂಡ ಇದಕ್ಕೆ ನಮಗೆ ಒಪ್ಪಿದ್ದಾನೆ. ಅದನ್ನು ನಾವು ವೆರಿಫೈ ಕೂಡ ಮಾಡಿದ್ದೀವಿ. ಅದು ಆದ ನಂತರ ವಿಡಿಯೋ ಫುಟೇಜ್ ಐಡೆಂಟಿಫೈ ಮಾಡಿ ನಾವು ಆ ವ್ಯಕ್ತಿಗೆ ಪ್ಲಸ್ ಇನ್ನೂ 7 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾವುದೋ ಮೇಜರ್ ಪ್ರೊವೊಕೇಶನ್ ಮಿಸ್ಕ್ರಿಯನ್ಸ್ ಕೆಲವು ಕಿಟಕಿಗಳು ಈ ಥರ ಮಾಡಿದ್ದಾರೆ, ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ.